ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬಾಗಲಕೋಟೆಯ ಪಂಚಮಸಾಲಿ ಪೀಠದಿಂದ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಸವ ಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಮಾಡಲಾಗಿದೆ. ಕೂಡಲ ಸಂಗಮ ಪೀಠಾಧ್ಯಕ್ಷ ಸ್ಥಾನದಿಂದ ಇವರಿಗೆ ಕೊಡಲಾಗಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ ಟ್ರಸ್ಟಿಗಳಿಂದ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗ್ತಾ ಇರೋದು. ಶ್ರೀಗಳ ಉಚ್ಚಾಟನೆ ಬಗ್ಗೆ ನೀಲಕಂಠ್ ಅಸೂಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಘೋಷಣೆಯನ್ನ ಇವರೇ ಮಾಡಿರೋದು. ಶ್ರೀಗಳನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ, ಆ ಪೀಠದಿಂದ ತೆಗೆದುಹಾಕಲಾಗಿದೆ. ಇನ್ನು ಈ ಒಂದು ಉಚ್ಚಾಟನೆಯ ನಿರ್ಧಾರವನ್ನ ಮಠದಲ್ಲಿ ಕೈಗೊಳ್ಳಲಾಗಿತ್ತು. ಪಂಚಮಸಾಲಿ ಪೀಠದಲ್ಲಿ ಇವತ್ತು ಎಲ್ಲರೂ ಕೂಡ ಸೇರಿ ಭಕ್ತರು ಹಾಗೆ ಬೇರೆ ಬೇರೆ ಮುಖಂಡರು ಅಂದರೆ ಧರ್ಮದ ಮುಖಂಡರು ಕೂಡ ಸೇರಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ಸಭೆಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಮಹತ್ವದ ಬೆಳವಣಿಗೆ ಆಗಿರೋದು. ಪಂಚಮಸಾಲಿ ಪೀಠದಿಂದ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಸವಜಯ ಮೃತ್ಯುಂಜಯ ಶ್ರೀಗಳನ್ನ ಈಗ ಕೂಡಲ ಸಂಗಮ ಪೀಠಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ. ಸ್ವಾಮಿ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ. ಇವತ್ತು ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಹೊರತಿ ಬಯಲಾದಲ್ಲಿ ಒಂದಿದೆ. ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂತ ಕೆಲಸ ಮಾಡ್ತಾರ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ. ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾಗಿ ಎಷ್ಟು ಜನ ಸೇರಿದ್ರಿ? ಮತ್ತೆ ಎಲ್ಲರೂ ಸೇರ್ಕೊಂಡು ಎಷ್ಟು ಜನ? ಮೆಜಾರಿಟಿ ಟ್ರಸ್ಟ್ ವಾಸ್ ದೇರ್. ಟ್ರಸ್ಟ್ ಇದ್ರು, ಅಧ್ಯಕ್ಷ ಇದ್ರು, ನಮ್ಮ ಇವರು ನಾಡಗೌಡರು ಇದ್ರು. ಚರ್ಚೆ ಆಯ್ತು. ಕಂಪ್ಲೇಂಟ್ ಭಾಳ ಜನ. ಎಷ್ಟು ಜನ ಇದೆ? ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ. ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ. ಹೆಂಗೆ ಸರ್? ಬಹಳ ದಿವಸದಿಂದ ಐತದ ಒಮ್ಮತ. ಬಹಳ ದಿನ ಐತಿ. ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ. ಅವ್ರಿಗೆ ಗಾಡಿ ಕೊಡಿಸಿವಿ, ಕಾರ್ ಕೊಡಿಸಿವಿ, ಎಲ್ಲ ಕೊಡಿಸಿವಿ, ಎಲ್ಲ ಇತ್ತು. ಬಟ್ ಇತ್ತಿತ್ತಲಾಗಿ ಬಹಳ ಫರ್ಕ್ ಆಗಿತ್ತು. ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ. ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ. ಹಿಂದೂ ಧರ್ಮದ ವಿರುದ್ಧನೇ ಬಸವಣ್ಣವರು ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಯಾರ. ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತದಿಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ. ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರ ಹೆಸರು ಹೇಳ್ತಾರ. ಇನ್ನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಯಾವ ಕಾರಣದಿಂದಾಗಿ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ? ಯಾಕಂದ್ರೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಆರೋಪವನ್ನ ಕಾರ್ಯದರ್ಶಿ ಮಾಡ್ತಾರೆ. ಅದೇ ಕಾರಣನ ಅಥವಾ ಅದರ ಹಿಂದೆ ಏನಾದರೂ ರಾಜಕೀಯದ ಕಾರಣಗಳಿದ್ದಾವ ಅಂತ? ಖಂಡಿತ ರಾಹುಲ್, ಏನಂತ ಹೇಳಿದ್ರೆ ಇವತ್ತು ನಡೆದಂತ ಪಂಚಮಸಾಲಿ ಟ್ರಸ್ಟ್ ಏನಿದೆ, ಟ್ರಸ್ಟ್ ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಭಾಗವಹಿಸಿದ ಬಳಿಕ ಪೀಠದ ಅಧ್ಯಕ್ಷರಾಗಿರುವಂತ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಉಚ್ಚಾಟನೆ ಮಾಡುವಂತ ನಿರ್ಣಯನ ಕೈಗೊಳ್ತಾರೆ. ಜೊತೆಗೆ ಏನಂತ ಹೇಳಿದ್ರೆ ಸ್ವಾಮೀಜಿಗಳು ಬೇರೆ ಬೇರೆ ಕಡೆ ಆಸ್ತಿಯನ್ನ ಗಳಿಸಿರುವಂತದ್ದು. ಸ್ವಾಮೀಜಿ ಆದಂತವರು ಬೇರೆಲ್ಲೂ ಕೂಡ ಸ್ವಂತ ಆಸ್ತಿಯನ್ನ ಗಳಿಸಬಾರ್ದೆಂಬ ಬಯಲಾದಲ್ಲಿ ಇದ್ರೂ ಕೂಡ ಸ್ವಾಮೀಜಿಗಳು ಬೇರೆ ಕಡೆ ಎಲ್ಲ ಜೊತೆಗೆ ಏನಂತ ಹೇಳಿದ್ರೆ ಸ್ವಾಮೀಜಿಗಳಾಗಿ ಉಳಿದಿಲ್ಲ, ರಾಜಕೀಯ ಸ್ವಾಮೀಜಿಗಳಾಗಿ ಪರಿವರ್ತನೆ ಹೊಂದಿದ್ದಾರೆ ಎಂಬ ಆರೋಪವನ್ನ ಟ್ರಸ್ಟ್ ನ ಸದಸ್ಯರು ಹೇಳಿರುವಂತದ್ದು. ಇನ್ನು ಪ್ರಮುಖ ಕಾರಣವನ್ನ ನೋಡ್ಬೇಕಾದ್ರೆ ಸ್ವಾಮೀಜಿಗಳು ಏನಂತ ಹೇಳಿದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ರು. ಇದಲ್ದೇನೆ ಏನಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆ ಹುನಗುಂದ ಶಾಸಕರಾಗಿರುವಂತ ಮತ್ತು ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತ ವಿಜಯಾನಂದ ಕಾಶ್ಯಪ್ನವರಿಗೆ ಇದೊಂದು ಸಾಕಷ್ಟು ಮುಜುಗರವನ್ನ ತರ್ತಾ ಇತ್ತು. ಹೀಗಾಗಿ ಅಂದಿನಿಂದಲೂ ಕೂಡ ಸ್ವಾಮೀಜಿಯ ನಡೆಗೆ ಸಾಕಷ್ಟು ವಿರೋಧವಾಗ್ತಾ ಇತ್ತು. ಹೀಗಾಗಿ ಈ ವಿರೋಧ ಇಂದು ಸ್ವಾಮೀಜಿಗಳ ಉಚ್ಚಾಟನೆಗೆ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು ರಾಹುಲ್. ರೈಟ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.